ಇವತ್ತು ನಾವು ಮೊನ್ನೆ ನಡೆದಂತಹ ಎಫ್.ಡಿ.ಎ ಕ್ವಶನ್ ಪೇಪರು 21 ಡಿಸೆಂಬರ್ 2025 ನಡೆದಂತಹ ಕ್ವಶನ್ ಪೇಪರನ್ನು ಎಫ್.ಡಿ.ಎ ಕ್ವಶನ್ ಪೇಪರನ್ನು ಕ್ವಶನ್ನು ಆನ್ಸರು ಇವತ್ತು ನೋಡ್ತಾ ಹೋಗೋಣ. ಮೊದಲನೇ ಕ್ವಶನು, ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸಂಸ್ಥೀಕರಣಗೊಳಿಸಿದ ಕೀರ್ತಿ ಯಾವ ಭಾರತೀಯ ರಾಜ್ಯಕ್ಕೆ ಸಲ್ಲುತ್ತದೆ ಅಂತ ಕೇಳಿದ್ದು. ಅದು ಆನ್ಸರು ರಾಜಸ್ಥಾನ. ಇನ್ನು ಎರಡನೇ ಕ್ವಶನು, ಪ್ರತಿ ವರ್ಷವೂ ವಿಚಕ್ಷಣಾ ಜಾಗೃತಿ ಸಪ್ತಾಹವನ್ನು ಯಾವ ತಿಂಗಳಲ್ಲಿ ಆಚರಣೆ ಮಾಡ್ತಾರಂತ ಕೇಳಿದರು. ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂತ ಹೇಳಿ ಯಾವ ತಿಂಗಳಲ್ಲಿ ಆಚರಣೆ ಮಾಡ್ತಾರಂತ ಕೇಳಿದರು. ಅದು ಅಕ್ಟೋಬರು. ಇತ್ತೀಚೆಗೆ ಕರೆಂಟ್ ಅಫೇರ್ಸಲ್ಲಿ ಇದ್ದಿತ್ತು. ನೆಕ್ಸ್ಟು, ಭಾರತ ಸಂವಿಧಾನದ 243D ವಿಧಿ ನಿರೂಪಿಸುವುದು. 243 ವಿಧಿ ಏನು ಹೇಳ್ತದೆ ಅಂತ ಕೇಳಿದ್ರು. ಅದು ಪಂಚಾಯಿತಿಗಳಲ್ಲಿ ಮೀಸಲಾತಿ ಅಂತ ಹೇಳ್ತೈತಿ. ಪಂಚಾಯಿತಿಗಳಲ್ಲಿ ಮೀಸಲಾತಿ ಯಾರ್ಯಾರಿಗೆ ಮೀಸಲಾತಿ ಕೊಡ್ತೈತಿ ಅಂದರೆ SC ST ಅವರಿಗೆ ಮೀಸಲಾತಿ ಬೇರೆ ಇದೆ, ಮಹಿಳಾ ಮೀಸಲಾತಿ ಬೇರೆ ಇದೆ, ಮತ್ತು ಸಾಮಾನ್ಯ ಮಹಿಳೆಯರಿಗೆ ಮೀಸಲಾತಿ ಇದೆ. ಈ ಥರ ಡಿವೈಡ್ ಮಾಡಿ ಮೀಸಲಾತಿಯನ್ನು ಕೊಡೋದು 243D ವಿಧಿ. ನೆಕ್ಸ್ಟು ನಾಲ್ಕನೇ ಕ್ವಶನ್ನು, MGNREGPದ ಪ್ರಮುಖ ಗುಣಲಕ್ಷಣಗಳೆಂದರೆ. ಆಪ್ಷನ್ ಕೊಟ್ಟಿದ್ದರಲ್ಲಿ ಸಮುದಾಯದ ಭಾಗವಹಿಸುವಿಕೆ, ಆಪ್ಷನ್ ಬಿ ದುರ್ಬಲ ವರ್ಗದವರಿಗೆ ಆದ್ಯತೆ, ಆಪ್ಷನ್ ಸಿ ಗ್ರಾಮ ಸಭೆಗಳ ಸಕ್ರಿಯ ಪಾತ್ರ, ಆಪ್ಷನ್ ಡಿ ಮೆಟ್ರೋಪಾಲಿಟನ್ ಪ್ರದೇಶದಲ್ಲಿ 100 ದಿನಗಳ ಉದ್ಯೋಗ. ಇದು ಕೋಡ್ಗಳ ವೈಸ್ ಕೊಟ್ಟಿದ್ದು. AB ಮತ್ತು C ಸರಿ, B ಮತ್ತು D BCD, AD ABCD. ಇದರಲ್ಲಿ ಸರಿಯಾದ ಉತ್ತರ ABC. ABC ಅಂದರೆ ಯಾವುದು? ಸಮುದಾಯ ಭಾಗವಹಿಸುವಿಕೆ, ದುರ್ಬಲ ವರ್ಗದವರಿಗೆ ಆದ್ಯತೆ, ಗ್ರಾಮ ಸಭೆಗಳ ಸಕ್ರಿಯ ಪಾತ್ರ. ಈ ಮೂರು ಆಪ್ಷನ್ಸು ಸರಿಯಾಗಿವೆ. ಇದು ಮೆಟ್ರೋಪಾಲಿಟನ್ ಪ್ರದೇಶದಲ್ಲಿ 100 ದಿನಗಳ ಉದ್ಯೋಗ ಅಲ್ಲ, ಇದು ಗ್ರಾಮೀಣ ಪ್ರದೇಶ. ಇದು MGNREGP ಅಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಬರುತ್ತೆ, ಅದರಲ್ಲಿ ಬಂದದ್ದು ಇದು. ಇದರಲ್ಲಿ ಉತ್ತರ ABC ಮಾತ್ರ ಸರಿ, ಡಿ ತಪ್ಪು. ಇನ್ನು ನಾಲ್ಕನೇ ಕ್ವಶನು, ಐದನೇದು, ಕೆಳಗಿನವುಗಳಲ್ಲಿ ಯಾವುದು ಜನಸುನವಾಹಿಯ ಉದ್ದೇಶವಲ್ಲ? ಜನಸುನವಾಹಿಯ ಉದ್ದೇಶ ಅಲ್ಲ ಅಂತ ಕೇಳಿದರೆ ಗ್ರಾಮ ಪಂಚಾಯಿತಿ ಬಜೆಟ್ಗಳ ಪರಿಶೀಲನೆ ಇದರ ಉದ್ದೇಶ ಅಲ್ಲ. ಈ ಕೆಳಗಿನ ಮೂರು ಆಪ್ಷನು ಈ ಜನಸುನವಾಹಿಯ ಉದ್ದೇಶ ಯಾವಂದರೆ ನಾಗರಿಕರ ತೊಡಗಿಕೊಳ್ಳುವಿಕೆ, ಆಡಳಿತದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ, ಸಾರ್ವಜನಿಕ ಕುಂದುಕೊರತೆಗಳ ಸಲ್ಲಿಸುವಿಕೆ. ಈ ಮೂರು ಸರಿಯಾದದ್ದು, ಬಟ್ ಇದು ಜನಸುನವಾಹಿಯ ಉದ್ದೇಶವಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟು ಆರನೇದು, 1991ರ ಆರ್ಥಿಕ ಉದಾರೀಕರಣದ ನಂತರದಲ್ಲಿ ಭಾರತದ ಆರ್ಥಿಕತೆ ನೀತಿಯ ಪ್ರಮುಖ ಲಕ್ಷ್ಯ ಯಾವುದಾಗಿತ್ತು ಅಂತ ಕೇಳಿದರೆ ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು. ಇದು ಸರಿಯಾದ ಉತ್ತರ. ಏಳನೇದು, ಭಾರತದಲ್ಲಿ ಸಂಸದೀಯ ಸ್ವರೂಪದ ಸರ್ಕಾರವು ಈ ಕೆಳಗಿನವುಗಳಲ್ಲಿ ಯಾವುದರ ಉಪಸ್ಥಿತಿಯಿಂದ ಬಲಗೊಳ್ಳುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸ್ವತಂತ್ರ ನ್ಯಾಯಾಂಗ. ನೆಕ್ಸ್ಟು ಎಂಟನೆಯದು, 2023ರಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಲು ಸುಪ್ರೀಂ ಕೋರ್ಟ್ ಯಾವ ಸಂವಿಧಾನದ ಅನುಚ್ಛೇದವನ್ನು ಬಳಸಿತು ಅಂತ ಕೇಳಿದರು. ಇದು ಸರಿಯಾದ ಉತ್ತರ 200 ಅನುಚ್ಛೇದ 200 ಆಪ್ಷನ್ 3 ಕರೆಕ್ಟು. ಇನ್ನು ಅಂತಾರಾಜ್ಯ ಮಂಡಳಿ 9ನೇ ಕ್ವಶನ್ ಇದು. ಅಂತಾರಾಜ್ಯ ಮಂಡಳಿಯನ್ನು ಯಾವ ಅನುಚ್ಛೇದದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ಇದು ಪದೇ ಪದೇ ಬರುವಂಥ ಕ್ವಶನ್, ಇದು ಓಲ್ಡಲ್ಲಿ ಬಂದಿತ್ತಿದು. ಅನುಚ್ಛೇದ 263. ನೆಕ್ಸ್ಟು 10ನೇ ಕ್ವಶನು, ಡ್ಯಾಶ್ ಪರಿಣಾಮವಾಗಿ ಭಾರತೀಯ ಚುನಾವಣೆಗಳಲ್ಲಿ ನೋಟಾ ಅಂದರೆ ಮೇಲ್ನೇ ಯಾವುದೂ ಅಲ್ಲ ಅಂತ ಕರೀತಾರೆ, ನಾನ್ ಆಫ್ ದಿ ಅಬವ್ ಅಂತ ಹೇಳಿ ಆ ಆಯ್ಕೆಯನ್ನು ಪರಿಚಯಿಸಲಾಯಿತು. ಮೊದಲಿಗೆ ಯಾವ ಥರ ಕೇಳ್ತಿದ್ರು ಅಂದರೆ ಯಾವ ಚುನಾವಣೆಯಿಂದ ಇದನ್ನು ಯಾವ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ನೋಟಾವನ್ನು ಬಳಸಿದ್ರು ಅಂತ ಹೇಳಿ ಕೇಳ್ತಿದ್ರು. ಈಗ ಯಾವ ತೀರ್ಪು ಅಥವಾ ಯಾವ ಶಿಫಾರಸು ಅಥವಾ ತಿದ್ದುಪಡಿಯೋ ಯಾವುದರ ಪರಿಣಾಮವಾಗಿ ಭಾರತೀಯ ಚುನಾವಣೆಗಳಲ್ಲಿ ನೋಟಾ ಆಯ್ಕೆ ಪರಿಚಯಿಸಲಾಯಿತು ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪು 2013. ಇದರ ನಂತರ ಭಾರತೀಯ ಚುನಾವಣೆಯಲ್ಲಿ ನೋಟಾವನ್ನು ಬಳಸ್ತಾರೆ. ಇನ್ನು 11 ಕ್ವಶನ್ ನಂಬರ್ 11, ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಕೆಳಗಿನವರಲ್ಲಿ ಯಾರು ಚುನಾವಣಾಧಿಕಾರಿಯಾಗಿರುತ್ತಾರೆ? ಇಲ್ಲಿ ಚುನಾವಣಾಧಿಕಾರಿಯಾಗಿರುವುದು ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ, ಸೆಕ್ರೆಟರಿ ಜನರಲ್ ಆಫ್ ಲೋಕಸಭಾ. ಇವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾಗಿರುತ್ತಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿಯವರು ಮುಖ್ಯ ಚುನಾವಣೆಯ ಅಧಿಕಾರಿಯಾಗಿರ್ತಾರೆ. ಬಟ್ ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ರಿಟರ್ನಿಂಗ್ ಆಫೀಸರ್ ಅಂತ ಕರೀತಾರೆ. ರಿಟರ್ನಿಂಗ್ ಆಫೀಸರ್ ಅದು ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ. ನೆಕ್ಸ್ಟ್ ಕ್ವಶನ್ ನಂಬರ್ 12, ಈ ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು, ಇನ್ನೊಂದನ್ನು ಕಾರಣ ಆರ್ ಎಂದು ಹೆಸರಿಸಲಾಗಿದೆ. ಪ್ರತಿಪಾದನೆ ಎ, ಅಲ್ಪಸಂಖ್ಯಾತರ ಸಂವಿಧಾನಾತ್ಮಕ
ಹಕ್ಕುಗಳನ್ನು ಕಾಪಾಡಲು ಅಲ್ಪಸಂಖ್ಯಾತರ ಆಯೋಗವನ್ನು ಸ್ಥಾಪಿಸಲಾಯಿತು. ಆಪ್ಷನ್ ಕಾರಣ ಆರ್, ಆಯೋಗವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಂಬಂಧಿಸಿದ ನೀತಿಗಳನ್ನು ನೇರವಾಗಿ ಅನುಷ್ಠಾನಗೊಳಿಸುತ್ತದೆ. ಇದರಲ್ಲಿ ಎ ಸರಿ ಆರ್ ತಪ್ಪು. ಇದು ಅಲ್ಪಸಂಖ್ಯಾತರ ಸಂವಿಧಾನಾತ್ಮಕ ಹಕ್ಕುಗಳನ್ನು ಕಾಪಾಡಲು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ಸ್ಥಾಪಿಸಿ, ಇದು ಸರಿಯಾಗಿದೆ. ಅದಕ್ಕೆ ಇದು ಸರಿಯಾದ ಕಾರಣ ಅಲ್ಲ. ಆಪ್ಷನ್ ಸಿ ಕರೆಕ್ಟಾದ ಉತ್ತರ. ನೆಕ್ಸ್ಟ್ 13ನೇ ಕ್ವಶನು ಕಾಲಮ್ 1ರಲ್ಲಿರುವ ಸಾಮಾಜಿಕ ಚಳುವಳಿ ಪ್ರಕಟಣೆ 2000 ಇಸ್ವಿಯ ನಂತರ ಸಾಮಾಜಿಕ ಚಳುವಳಿಯನ್ನು ಕಾಲಮ್ ನಂಬರ್ 2ರಲ್ಲಿರುವ ಅದರ ಪ್ರಮುಖ ಬೇಡಿಕೆ ಅಥವಾ ಕಾನೂನು ವಿಷಯಗಳೊಂದಿಗೆ ಹೊಂದಿಸಿ. ಇಲ್ಲಿ ಕಾಲಮ್ ನಂಬರ್ 1 ಚಳುವಳಿ ಕೊಟ್ಟಿದ್ದಾರೆ, ಇಲ್ಲಿ ಬೇಡಿಕೆ ಅಥವಾ ಅವರ ಕಾನೂನು ವಿಷಯ. ಆಪ್ಷನ್ ಎ ನಿರ್ಭಯ ಚಳುವಳಿ 2012, ಭೀಮ್ ಆರ್ಮಿ ಸಂಘಟನೆ 2015, ಶಾಹೀನ್ ಬಾಗ್ ಪ್ರತಿಭಟನೆ 2019-20, ಹಸನ್ ದೇವ್ ಆರಂಡ್ನಲ್ಲಿನ ಆದಿವಾಸಿ ಪ್ರತಿರೋಧ. ಇಲ್ಲಿ ನಮಗೆ ಈ ಹೊಂದಿಸಿ ಬರೆಯೊಳಗಡೆ ನಮಗೆ ಆ್ಯಕ್ಚುಲಿ ಭೀಮ್ ಆರ್ಮಿ ಸಂಘಟನೆ ಅನ್ನೋದು ಒಂದು ಸ್ವಲ್ಪ ಗೊತ್ತಿದ್ದರೆ ಹಾಕ್ಬೋದೇನು. ಭೀಮ್ ಆರ್ಮಿ ಸಂಘಟನೆ ಯಾವುದು? ದಲಿತ ಹಕ್ಕುಗಳ ಪ್ರತಿಪಾದನೆ. ಭೀಮ್ ಆರ್ಮಿ ಸಂಘಟನೆ ದಲಿತ ಹಕ್ಕುಗಳ ಪ್ರತಿಪಾದನೆ. ಬಿ ಆಪ್ಷನ್ 4 ಇಲ್ಲಿ ಇದೆ. ಓಕೆ, ಇನ್ನು A3 ನಿರ್ಭಯ ಚಳವಳಿ, ಲಿಂಗಾಧಾರಿತ ದೌರ್ಜನ್ಯಕ್ಕೆ ಕಠಿಣ ಕಾನೂನು ಮತ್ತು ಸುಧಾರಣೆ. ನೆಕ್ಸ್ಟು ಶಾಹೀನ್ ಬಾಗ್ ಪ್ರತಿಭಟನೆ ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ವಿರೋಧ ಮತ್ತು ಸಾಂವಿಧಾನಿಕ ಜಾತ್ಯತೀತ ರಕ್ಷಣೆ. ನೆಕ್ಸ್ಟ್ ಹಸದೇವ್ ಅರಣ್ಯದಲ್ಲಿ ಆದಿವಾಸಿ ಪ್ರತಿರೋಧನೆ, ಇದು ಅರಣ್ಯ ಹಕ್ಕುಗಳ ರಕ್ಷಣೆ ಮತ್ತು ಬುಡಕಟ್ಟು. ಇಲ್ಲಿ ಆದಿವಾಸಿ ಪ್ರತಿರೋಧ ಅಂತ ಬಂತಂದರೆ ಇಲ್ಲಿ ಅರಣ್ಯ ಅಂತ ಹೇಳಿ ಇದನ್ನು ಗೆಸ್ ಮಾಡ್ಬೋದು. D2 ಎಲ್ಲಿದೆ ನೋಡು, D2 ಇದು ಇದೆ. ಬಟ್ ಇಲ್ಲಿ ಭೀಮ್ ಆರ್ಮಿ ಸಂಘಟನೆ B4 D2 B4 ಇಲ್ಲಿಲ್ಲ, ಇಲ್ಲಿತ್ತು ಬಟ್ D2 ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಇದು. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಪೂರ್ವದತ್ತ ನೋಡು ಎಂಬುದು ಪೂರ್ವದತ್ತ ಕ್ರಿಯಾಶೀಲ ನಾಗು ನೀತಿಯಾಗಿ ಬದಲಾವಣೆಯಾದುದರ ಪ್ರಮುಖ ಉದ್ದೇಶ. ಲುಕ್ ಈಸ್ಟ್ ಟು ದ ಆ್ಯಕ್ಟ್ ಈಸ್ಟ್ ಪಾಲಿಸಿ. ಇದರ ಪ್ರಮುಖ ಉದ್ದೇಶ ಏನು ಅಂದರೆ ಪೂರ್ವ ಏಷ್ಯಾದೊಂದಿಗಿನ ಸಾಂಸ್ಕೃತಿಕ ಸಂಪರ್ಕ ಕೊಂಡಿಗಳನ್ನು ಸಕ್ರಿಯ ಆರ್ಥಿಕ ಮತ್ತು ರಣನೀತಿಯ ಸಹಭಾಗಿತ್ವವಾಗಿ ಪರಿವರ್ತಿಸುವುದು. ಆಪ್ಷನ್ ಡಿ ಕರೆಕ್ಟು. ಇನ್ನು 15ನೇ ಕ್ವಶನ್ನು ಭಾರತದ ವಿವಿಧ ರಾಜ್ಯಗಳ ರಾಜಧಾನಿಗಳ ಸ್ಥಾನವನ್ನು ಗಮನದಲ್ಲಿಟ್ಟುಕೊಂಡು ಪೂರ್ವದಿಂದ ಪಶ್ಚಿಮಕ್ಕೆ ಅವುಗಳ ಅನುಕ್ರಮ. ಇಲ್ಲಿ ರಾಜ್ಯಗಳನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಅನುಕ್ರಮವಾಗಿ ಜೋಡಿಸಿ ಅಂತ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿರೋದವನು ರಾಜ್ಯದ ರಾಜಧಾನಿಗಳನ್ನು ಅನುಕ್ರಮವಾಗಿ ಜೋಡಿಸಿ ಅಂತ ಕೊಟ್ಟಿರೋದು. ಅದು ಪೂರ್ವದಿಂದ ಪಶ್ಚಿಮಕ್ಕೆ. ಫಸ್ಟ್ ಪೂರ್ವದಿಂದ ಪೂರ್ವಕ್ಕೆ ಬರೋದು ಕಲ್ಕತ್ತಾ, ಆಮೇಲೆ ಭುವನೇಶ್ವರ, ಆಮೇಲೆ ಚೆನ್ನೈ, ಆಮೇಲೆ ಹೈದರಾಬಾದ. ನೆಕ್ಸ್ಟು 16ನೇ ಕ್ವಶನು ಜನಸಂಖ್ಯಾ ಶ್ರೇಣಿಯ ಆಧಾರದ ಮೇಲೆ ಜನವಸತಿಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ. ಜನಸಂಖ್ಯಾ ಶ್ರೇಣಿಯ ಆಧಾರದಲ್ಲಿ ಜನವಸತಿಗಳನ್ನು ಈ ಕ್ವಶನ್ ಆರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ, ಈ ಆರೋಹಣ ಕ್ರಮದಲ್ಲಿ ಅಂದರೆ ಚಿಕ್ಕದ್ರಿಂದ ದೊಡ್ಡದು, ಕಡಿಮೆ ಜನಸಂಖ್ಯೆಯಿಂದ ಜಾಸ್ತಿ ಜನಸಂಖ್ಯೆ. ಫಸ್ಟ್ ಬರೋದು ಪಟ್ಟಣಗಳು, ಪಟ್ಟಣ ಆದ ನಂತರ ಮಧ್ಯಂತರ ಪಟ್ಟಣ, ಆಮೇಲೆ 1 ಲಕ್ಷ ನಗರ, ಆಮೇಲೆ ಮೆಟ್ರೋಪಾಲಿಟನ್ನು, ಆಮೇಲೆ ಮೆಗಾಸಿಟಿ. ಇದು ಸರಿಯಾದ ಉತ್ತರ ಎ. ಕೋಡಲ್ಲಿ ಎ ಆಪ್ಷನ್ನು ಸರಿಯಾಗಿದೆ. ಇನ್ನು 17ನೇದು ಈ ಕೆಳಗಿನ ಯಾವ ಅರಣ್ಯದ ಪ್ರಕಾರವು ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿರೋದು ಉಷ್ಣವಲಯದ ಎಲೆಯುದರ ಅರಣ್ಯ. ಆಪ್ಷನ್ ಸಿ ಕರೆಕ್ಟು. ನೆಕ್ಸ್ಟ್ 18 ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ನೀಡಿರುವ ಕೋಡ್ಗಳನ್ನು ಬಳಸಿ ಆಯ್ಕೆ ಮಾಡಿ. ಇದರಲ್ಲಿ ಸುನಾಮಿಗಳು, ಉಬ್ಬರವಿಳಿತ ಅಲೆಗಳು ಇದು ತಪ್ಪು. ಸುನಾಮಿಗಳು ಸಾಮಾನ್ಯವಾಗಿ ಭೂಕಂಪದ ಚಟುವಟಿಕೆಗಳ ಪರಿಣಾಮವಾಗಿ ಉಂಟಾಗುವ ದೊಡ್ಡ ಅಲೆಗಳಾಗಿದ್ದು ಸರಿಯಾದ ಉತ್ತರ. ಕೇವಲ ಲಂಬ ಭೂಕಂಪನ ಅಡಚಣೆ ಮತ್ತು ಇದು ಸರಿಯಾಗಿದೆ. ಪ್ರತಿ 2 ವರ್ಷಗಳಿಗೊಮ್ಮೆ ದೊಡ್ಡ ಸುನಾಮಿ ಇದು ಸರಿಯಾಗಿದೆ. ಆಪ್ಷನ್ BCD ಮಾತ್ರ ಸರಿ. ಆಪ್ಷನ್ 3 ಕರೆಕ್ಟು. ನೆಕ್ಸ್ಟು ಈ 19ನೇ ಕ್ವಶನ್ನು ಈ ಕೆಳಗಿನ ಉಪಕರಣಗಳನ್ನು ಅವುಗಳ ಬಳಕೆಯೊಂದಿಗೆ ಹೊಂದಿಸಿ. ಇದು ಎಲ್ಲರೂ ಹಾಕುವಂಥ ಕ್ವಶನ್ ಇದೇನು, ಯಾಕಂದರೆ ಪದೇ ಬಂದಂಥ ಕ್ವಶನ್ ಇದು. ಬ್ಯಾರೋಮೀಟರ್ ಒತ್ತಡ, ವಾಯುಮಂಡಲದ ಒತ್ತಡ, ಹೈಗ್ರೋಮೀಟರ್ ಆರ್ದ್ರತೆ, ಆನಿಮೋಮೀಟರ್ ವೇಗ, ಥರ್ಮೋಮೀಟರ್ ಉಷ್ಣಾಂಶ. ಸರಿಯಾದ ಉತ್ತರ ಆಪ್ಷನ್ 3 ಈಸ್ ಕರೆಕ್ಟ್.
ನೆಕ್ಸ್ಟ್ 20ನೇ ಕ್ವಶನ್ನು, ಜಾಗತಿಕ ತಾಪಮಾನ ಏರಿಕೆಗೆ ಕೊಡುಗೆ ನೀಡುವ ಹಸಿರುಮನೆ ಅನಿಲಗಳನ್ನು ಕನಿಷ್ಠದಿಂದ ಗರಿಷ್ಠದವರೆಗೆ ಜೋಡಿಸಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ ಇದು. ಜಾಗತಿಕ ತಾಪಮಾನ ಏರಿಕೆಗೆ ಕೊಡುಗೆ ನೀಡುವ ಹಸಿರುಮನೆ ಅನಿಲಗಳಲ್ಲಿ ಇಲ್ಲಿ ಆಪ್ಷನ್ನು ಮಿಸ್ಟೇಕ್ ಆಗಿದೆಯೋ ಅಥವಾ ಏನು ಗೊತ್ತಿಲ್ಲ, ಇದು ಕನ್ಫ್ಯೂಸ್ ಆಗ್ತಾಯಿದೆ ಕ್ವಶನು. ಇಲ್ಲಿ ಫಸ್ಟ್ ಬರೋದು ನಮಗೆ ಎ ಬರುತ್ತೆ ಕಾರ್ಬನ್ ಡೈಆಕ್ಸೈಡು, ಆಮೇಲೆ ಸಿ ಬರುತ್ತೆ ಮೀಥೇನು, ಆಮೇಲೆ ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ಸ್, ಆಮೇಲೆ ಸಲ್ಫರ್ ಹೆಕ್ಸಾಫ್ಲೋರೈಡ್. ಇದರಲ್ಲಿ ಎ ಸಿ ಡಿ ಬಿ ಆಪ್ಷನ್ ಇಲ್ಲ. ಮೋಸ್ಟ್ಲಿ ಇದೊಂದು ಉತ್ತರ ಕಿ ಆನ್ಸರ್ ಬಂದ ನಂತರ ನೋಡ್ಕೋದಕ್ಕೆ ಬರುತ್ತೆ. ನೆಕ್ಸ್ಟು 21ನೇ ಕ್ವಶನು, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಮತ್ತು ಸರಿಯಾದ ಉತ್ತರವನ್ನು ನೀಡಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ. ಇಲ್ಲಿ ಪಟ್ಟಿ 1ರಲ್ಲಿ ಜೀವನಾಧಾರ ಕೃಷಿ ಅನುಸರಿಸುತ್ತಿರುವ ಸಾಮಾಜಿಕ ಗುಂಪು, ಅಲ್ಲಿ ದೇಶ. ಇಲ್ಲಿ ಫಸ್ಟ್ ಒಂದು ದೇಶ ಮತ್ತು ಕೃಷಿ ಅನುಸರಿಸುತ್ತಿರುವಂತಹ ಗುಂಪು ಹೇಳಿದ್ದಾರೆ. ಇಲ್ಲಿ ಲಡಾಂಗ್ ಎಲ್ಲಿದೆ? ಲಡಾಂಗು ನೆಕ್ಸ್ಟು ಇದು ಇದ್ರ ಲಡಾಂಗು 4 ಮಲೇಷ್ಯಾ. ಲಡಾಂಗ್ 4 ಮಲೇಷ್ಯಾ. A4 ಎಲ್ಲಿದೆ? ಇಲ್ಲಿದೆ. ಓಕೆ, ಲಡಾಂಗ್ ಮಲೇಷ್ಯಾ. ತಾಮ್ರೈ ಥೈಲ್ಯಾಂಡ್. ಇದು 3 ಸರಿಯಾದ ಉತ್ತರ ಇದೆ. ತಾಮ್ರೈ ಥೈಲ್ಯಾಂಡು. ಫೋಡಾ ಭಾರತ, ಚೀನಾ, ಶ್ರೀಲಂಕಾ. ಲಡಾಂಗ್ ಮಲೇಷಿಯಾ, ತಾಮ್ರೈ ಥೈಲ್ಯಾಂಡ್, ಫೋಡಾ ಭಾರತ, ಚೀನಾ, ಶ್ರೀಲಂಕಾ. ಸರಿಯಾದ ಆಪ್ಷನ್ನು 1 ಸರಿಯಾದ ಉತ್ತರ. ನೆಕ್ಸ್ಟ್ 22ನೇ ಕ್ವಶನ್ನು, ಭೂ ಅವನತಿಗೆ ಒಳಗಾದ ಪ್ರದೇಶದ ಆಧಾರದ ಮೇಲೆ ಈ ಕೆಳಗಿನ ರಾಜ್ಯಗಳನ್ನು ಹೆಚ್ಚಿನದರಿಂದ ಕಡಿಮೆಯವರೆಗೆ ಕ್ರಮದಲ್ಲಿ ಜೋಡಿಸಿ. ಭೂ ಅವನತಿಗೆ ಒಳಗಾದ ಪ್ರದೇಶ, ಯಾವ ರಾಜ್ಯದ ಪ್ರದೇಶ ಅತಿ ಹೆಚ್ಚು ಅವನತಿ ಒಳಗೊಂಡಿಲ್ಲ ಅದು ಹೆಚ್ಚು ಯಾವುದು ಒಳಗೊಂಡಿದೆ ಅದರಿಂದ ಕಡಿಮೆ. ಇದರ ಆಪ್ಷನ್ನು 1ನೇ ಕೋಡ್ ಕರೆಕ್ಟ್ ಇದು. ಫಸ್ಟು ರಾಜಸ್ಥಾನ ಜಾಸ್ತಿ, ಆಮೇಲೆ ಮಹಾರಾಷ್ಟ್ರ, ಆಮೇಲೆ ಗುಜರಾತ್, ಆಮೇಲೆ ಕರ್ನಾಟಕ. ನೆಕ್ಸ್ಟ್ 23ನೇ ಕ್ವಶನು, ನಗರದ ವಾಯು ಗುಣಮಟ್ಟವನ್ನು ಅಳೆಯುವ ಜೈವಿಕ ಸೂಚಕ ಯಾವುದಂದ್ರೆ ಲಿಚೆನ್ಸ್. ನಗರದ ವಾಯು ಗುಣಮಟ್ಟ ಹೆಂಗೈತೆ ಅನ್ನೋದು ಲಿಚೆನ್ಸ್ ಬೆಳೀತು, ಅದರಿಂದ ಗೊತ್ತಾಗುತ್ತೆ. ನೆಕ್ಸ್ಟ್ 24, ಕೆಳಗಿನ ಜಾಗತಿಕ ಘಟನೆಯನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಇಲ್ಲಿ ಅಜೆಂಡಾ 21, ಬ್ರೆಟ್ಲ್ಯಾಂಡ್ ವರದಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಸ್ಟಾಕ್ಹೋಮ್ ಸಮ್ಮೇಳನ. ಇವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೀಬೇಕು. ಈಗ ಮೊದಲು ಬರೋದು ಯಾವುದಂದರೆ ಸ್ಟಾಕ್ಹೋಮ್ ಸಮ್ಮೇಳನ 1972, ಇದು 1972. ನೆಕ್ಸ್ಟು ಬಿ ಬ್ರೆಟ್ಲ್ಯಾಂಡ್ ವರದಿ ಬಂದದ್ದು 1987. ನೆಕ್ಸ್ಟು ಅಜೆಂಡಾ 21, ಇದು 1992. ನೆಕ್ಸ್ಟು ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್, ಇದು 2015. ಸರಿಯಾದ ಉತ್ತರ ಆಪ್ಷನ್ 1. ನೆಕ್ಸ್ಟ್ 25ನೇ ಕ್ವಶನು, ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಕೆಳಗಿನ ನೀಡಲಾದ ಕೋಡ್ಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇದು ಹೊಂದಿಸಿ ಬರೆ. ಇದು ಈಸಿ ಆದಂಥ ಕ್ವಶನು, ಯಾಕಂದರೆ ಒಪ್ಪೆಗೆ ಸಂಬಂಧಿಸಿರೋದು ನಮಗೆ ಪೆಟ್ರೋಲಿಯಂ ಅಂತ ಗೊತ್ತು. C2 ಎಲ್ಲಿದೆ? C2 ಇಲ್ಲಿದೆ. ಇವೆರಡು ಆಪ್ಷನ್ ಹೋಯ್ದು. ಈಗ C2 ಇದು ಎ ಇರಬೇಕು ಅಥವಾ ಸಿ 1ನೇದು ಇರಬೇಕು ಅಥವಾ 3ನೇದು ಇರಬೇಕು. ನೆಕ್ಸ್ಟು EU ಅಂದರೆ ಯುರೋಪಿಯನ್ ಯೂನಿಯನ್ ಅಂದರೆ ಯುರೋಪಿಯನ್ ರಾಜಕೀಯ ಸಂಘಟನೆ. ಡಿ ಇದ್ದದ್ದು 3. D3 ಎಲ್ಲಿದೆ? ಇಲ್ಲೈತಿ. ಇದು ಆಪ್ಷನ್ ಆಗುತ್ತೆ. ಸಾರ್ಕ್ ಅಂದರೆ ಯಾವುದು? ದಕ್ಷಿಣ ಏಷ್ಯಾದಲ್ಲಿ ಪ್ರಾದೇಶಿಕ ಶಾಂತಿ ಸಮೃದ್ಧಿಯನ್ನು ಉತ್ತೇಜಿಸುವುದು. ASEAN, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಕರೀತಾರೆ. ಅದರ ಎಕ್ಸ್ಪ್ಲೇನ್ ಹೇಳುತ್ತೆ. ಆಗ್ನೇಯ ಏಷ್ಯಾದ ಆರ್ಥಿಕ ಬೆಳವಣಿಗೆ, ರಾಜಕೀಯ ಸಹಕಾರ. ನೆಕ್ಸ್ಟ್ ಒಪೆಕ್, ಪೆಟ್ರೋಲಿಯಮ್ಮು, ಯುರೋಪಿಯನ್ ಯೂನಿಯನು, ರಾಜಕೀಯ. ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಈಗ 25 ಕ್ವಶನ್ ಸಾಕು. ನೆಕ್ಸ್ಟ್ 25 ಕ್ವಶನನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.